ಮಾಗಡಿ ತಾಲೂಕಿನ ಚಕ್ರಬಾವಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡ ಉದ್ಘಾಟನೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡಕ್ಕೆ 31/1/2025 ಶುಕ್ರವಾರ ಬೆಳಗ್ಗೆ 11:30ಕ್ಕೆ ನಡೆಯಲಾಗುವುದು ಎಂದು ಬಿಬಿಸಿಸಿ ನಿರ್ದೇಶಕ ಎಚ್.ಎನ್. ಅಶೋಕ್ ತಿಳಿಸಿದರು. ಪುರಸಭಾ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದಲ್ಲಿ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಸಹಕಾರ ಸಚಿವ ಕೆ.ಎನ್. ರಾಜಣ್ಣ, ಸಂಸದ ಡಾ. ಸಿ.ಎನ್. ಮಂಜುನಾಥ್, ಶಾಸಕರಾದ ಎಚ್.ಡಿ. ಬಾಲಕೃಷ್ಣ, ಮಾಜಿ ಸಂಸದರಾದ ಡಿ.ಕೆ. ಸುರೇಶ್, ಜಿ.ಟಿ. ದೇವೇಗೌಡ ಮತ್ತು ಇನ್ನು ಮುಂತಾದವರು ಉಪಸ್ಥಿತರು ಭಾಗವಹಿಸಲಿದ್ದಾರೆ. ಮಂತ್ರಿಗಳಾದಂಥ ಕೆ.ಎನ್. ರಾಜಣ್ಣ ಅವರು, ಕ್ಯಾತ್ಸಂದ್ರ ರಾಜಣ್ಣ ಅವರು ಮತ್ತು ಜಿ.ಟಿ. ದೇವೇಗೌಡರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾದಂಥ ಜಿ.ಟಿ. ದೇವೇಗೌಡರು, ಇವರೆಲ್ಲರೂ ಬರ್ತಾ ಇರ್ತಕ್ಕಂಥದ್ದು. ಅವ್ರ ಜೊತೆಗೆ ನಮ್ಮ ಭಾಗದ ಎಮ್.ಎಲ್.ಸಿ. ರವಿಯಣ್ಣವರು, ಎಮ್.ಎಲ್.ಸಿ. ಪುಟ್ಟಣ್ಣವರು, ಸುಧಾಮ್ ದಾಸ್ ಅವರು, ರಾಮೋಜಿ ಗೌಡರು, ಮಾನ್ಯ ಸಂಸದರಾದಂಥ ಸಿ.ಎನ್. ಮಂಜುನಾಥ್ರವರು, ಜೊತೆಗೆ ಮಾಜಿ ಸಂಸದರಾದಂಥ ಡಿ.ಕೆ. ಸುರೇಶ್ ಅವರು, ಇವರೆಲ್ಲರೂ ಬರ್ತಾ ಇರೋಂಥದ್ದು. ಅವ್ರ ಜೊತೆಗೆ ತಾಲೂಕಿನ ನಮ್ಮೆಲ್ಲ ನಾಯಕರುಗಳು, ಮೂರ್ತಣ್ಣ, ಚಂದ್ರೇಗೌಡರು, ಧನಂಜಯ, ವಿಜಯಣ್ಣ, ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರುಗಳು ಏನಿದ್ದಾರೆ ಇವರೆಲ್ಲರೂ ಅವತ್ತಿನ ಕಾರ್ಯಕ್ರಮದಲ್ಲಿ ಕನಿಷ್ಠ 1,500-2,000 ಜನನಾದರೂ ಕೂಡ ಅಲ್ಲಿ ಸೇರಿ ಒಂದು ಚಕ್ರಬಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಲೋಕಾರ್ಪಣೆ, ಹಾಗೆಯೇ ಚಕ್ರಬಾವಿಯಲ್ಲಿ ಇದ್ದಂಥ ಆಸ್ಪತ್ರೆ ಶಿಥಿಲಾವಸ್ಥೆಯಲ್ಲಿರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರು 4 ಕೋಟಿಯ ಅನುದಾನವನ್ನು ಚಕ್ರಬಾವಿ ಆಸ್ಪತ್ರೆಯ ಹೊಸ ಕಟ್ಟಡಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಅದರ ಭೂಮಿ ಪೂಜೆ ಮತ್ತು ಮಾಗಡಿ ತಾಲೂಕಿನ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಏನಿದೆ, ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಅದಕ್ಕೂ ಕೂಡ ನವೀಕರಣದ ವಿಚಾರವಾಗಿ 4 ಕೋಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಒಂದು ಪ್ರಯೋಗಾಲಯ ಹಿಂದೆ ಕಟ್ಟಿರೋದು ಕೂಡ ಲೋಕಾರ್ಪಣೆಗೆ ಬಾಕಿ ಇತ್ತು, ಅದರ ಲೋಕಾರ್ಪಣೆ ಕೂಡ. ಇಷ್ಟು ವಿಚಾರಗಳನ್ನ ಮುಗಿಸ್ಕೊಂಡು ಮುಂದಕ್ಕೆ ಕೂಡ್ಕಲ್ ಹೋಬಳಿ, ಮಾಗಡಿ ವಿಧಾನಸಭಾ ಕ್ಷೇತ್ರದ ಕೂಡ್ಕಲ್ ಹೋಬಳಿಯಲ್ಲೂ ಕೂಡ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಇದೆ, ಅಲ್ಲಿ ಹೋಗ್ತಾರಂತೆ. ಚಕ್ರಬಾವಿಯಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಇವೆಲ್ಲ ಕಾರ್ಯಕ್ರಮಗಳನ್ನು ಒಂದೇ ಸೂರಿನಡಿ ಚಕ್ರಬಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನೆಯನ್ನು ನೆರವೇರಿಸಿ ಅದೇ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ, ತಾಲೂಕಿನ ಎಲ್ಲ ಸಹಕಾರಿಗಳು, ಹಾಲು ಡೈರಿಯವರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದವರು, ನಮ್ಮ ಪಕ್ಷಾತೀತವಾದಂಥ ಒಂದು ಸಹಕಾರಿ ಕಾರ್ಯಕ್ರಮ, ಎಲ್ಲರೂ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ. ಕನಿಷ್ಠ 1,500-2,000 ಜನ ಸೇರ್ಕೋಬೋದು ಅಂತಕ್ಕಂಥದ್ದು. ಚಕ್ರಬಾವಿಯಲ್ಲಿ ಭಾಳ 1.5 ಕೋಟಿಗೂ ಮಿಗಿಲಾದಂಥ ಒಂದು ಜನತಾ ಬಜಾರನ್ನು ಮಾಡಬೇಕು ಅಂತ ಉದ್ದೇಶ ಮಾಡಿ ಕಟ್ಟಿರ್ತಕ್ಕಂಥದ್ದು. ನೆಲ ಅಂತಸ್ತಿನಲ್ಲಿ ಜನತಾ ಬಜಾರು, ಫಸ್ಟ್ ಫ್ಲೋರ್ನಲ್ಲಿ ನಮ್ಮ ಕಚೇರಿಯ ಒಂದು ಕೆಲಸ, ಒಂದು ಬ್ಯಾಂಕಿಂಗ್ ಕೌಂಟ್ರ್ ಜೊತೆಗೆ ಬೆಳೆ ಸಾಲ ಇದೆಲ್ಲವನ್ನು ಕೊಡಲಿಕ್ಕೆ ಬೇಕಾದಂಥ ಕಚೇರಿಯ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. 2ನೇ ಫ್ಲೋರ್ನಲ್ಲಿ ಒಂದು ಸಭಾಂಗಣವನ್ನು ಮಾಡಿರ್ತಕ್ಕಂಥದ್ದು. ಅದನ್ನು ನಮ್ಮ ಆಡಳಿತ ಮಂಡಳಿಯ ಎಲ್ಲರೂ ಕೂಡ, ಅದೊಂದು ನರಸಪ್ಪನವರು ನಮಗೆ ಅಧ್ಯಕ್ಷರಾಗಿದ್ದಂಥವ್ರು, ಹಿಂದೆ ಸಾಕಷ್ಟು ಈ ಸಂಸ್ಥೆಯ ಒಳಿತಿಗೆ ದುಡಿದಿದ್ದಂಥವ್ರು, ಇದನ್ನು ಎಚ್.ಜಿ. ನರಸಪ್ಪ ಸಭಾಂಗಣ ಅಂತ ಇಡಬೇಕು ಅಂತಕ್ಕಂಥ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿಕೊಂಡು ಅದಂಥ ನಡಾವಳಿಯಲ್ಲಿ, ಆಡಳಿತ ಮಂಡಳಿಯ ನಡಾವಳಿಯಲ್ಲಿ ಅದೊಂದು ದರವನ್ನು ಪಾಸ್ ಮಾಡಿಕೊಂಡು ಅದೊಂದು ಸಭಾಂಗಣದ ಉದ್ಘಾಟನೆ. ಇಷ್ಟು ಜನ, ಇದ್ರ ಜೊತೆಗೆ ಇಲಾಖೆಯ ಅಧಿಕಾರಿಗಳು, ಸಹಕಾರ ಇಲಾಖೆಯ ಹಿರಿಯ ಅಧಿಕಾರಿಗಳು, ಎ.ಎಸ್. ನಿಬಂಧಕರು, ಪ್ರಧಾನ ಕಾರ್ಯದರ್ಶಿಗಳು, ಹರ್ಷಗುಪ್ತ ಅವರು ಜೊತೆಗೆ ಟಿ.ಎಚ್.ಎಂ. ಕುಮಾರ್ ಅಂತ ನಿಬಂಧಕರು, ಅಜಯ್ ನಾಗಭೂಷಣ್ ಸಾಹೇಬರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಎಚ್.ಎಂ. ಕೃಷ್ಣಮೂರ್ತಿಯವರು ನಮ್ಮ ಕರ್ನಾಟಕ ಕೆಂಪೇಗೌಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಎಚ್.ಎಂ. ಕೃಷ್ಣಮೂರ್ತಿರವರು, ರಾಜೇಂದ್ರರವರು, ಇವರು ರಾಜೇಂದ್ರ ಚುಂಚೇಗೌಡರು, ಸುರೇಶ್ ಅಂತ ಅಂದ್ಬಿಟ್ಟು ನಮ್ಮ ನರಸಿಂಹಮೂರ್ತನವರು, ರಾಜಣ್ಣವರು, ಸಹಕಾರ ಅಧಿಕಾರಿಗಳು ಸಾಕಷ್ಟು, ಇವರೆಲ್ಲರೂ ಸೇರ್ಕೊಳ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು. ತಮ್ಮ ಮೂಲಕ ನಮ್ಮ ತಾಲೂಕಿನ ಮತ್ತು ಹೊರ ತಾಲೂಕಿಗೆ ಇದೆಲ್ಲ ವಿಚಾರ ತಿಳಿಬೇಕು. ಇದನ್ನು ಸಂಕ್ಷಿಪ್ತವಾಗಿ ತಮ್ಮದು